ಅನೇಕ ಘಟನೆಗಳೇನು ನಡೆದಿದೆ, ರಾಜಕೀಯ ಘಟನೆಗಳು, ಸರ್ಕಾರದ ಒಂದು ಅಸ್ಥಿರಗೊಳಿಸ್ತಕ್ಕಂಥ ಪ್ರಯತ್ನ, ಇದೆಲ್ಲ ವಿಚಾರಗಳು ಚರ್ಚೆಯಾಗಿ ಆಮೇಲೆ ಏನು ನಾವು ವೇಣುಗೋಪಾಲ್ರವರು ಪ್ರತ್ಯೇಕವಾಗಿ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿದ್ರು. ಪಾರ್ಲಿಮೆಂಟ್ ಚುನಾವಣೆ ದೃಷ್ಟಿಯಿಂದ ನಾವು ಸಂಘಟನೆಯನ್ನು ಯಾವ ರೀತಿಯಾಗಿ ರೂಪಿಸ್ಕೋಬೇಕು ಮತ್ತು ಅವರ ಅಭಿಪ್ರಾಯಗಳು ಏನು ಅಂತೇಳಿ ಪಕ್ಷದ ಸಂಘಟನೆ ಮತ್ತು ಲೋಕಸಭಾ ಚುನಾವಣೆಗೆ ಹೇಗೆ ತಯಾರಾಗಬೇಕು ಮತ್ತು ಅವ್ರದ್ದೇನಾದರೂ ಬೇರೆ ಬೇರೆ ಸಮಸ್ಯೆಗಳಿದ್ದರೆ ಶಾಸಕರುಗಳದ್ದು ಅದನ್ನು ಕೂಡ ಅವರು ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವರು 1-to-1 ಸಭೆ ನೆನೆ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ನಮ್ಮ MLA ಜೊತೆ ಮಾಡಿದ್ದಾರೆ. ಸೊ ಭಾಳ ಚೆನ್ನಾಗಿ ನೆನೆ ಸಭೆ ನಡೀತು. ನಮ್ಮೆಲ್ಲ ಶಾಸಕರು ಒಂದಾಗಿ ಹೋಗ್ತಕ್ಕಂಥದ್ದಕ್ಕೆ ಮತ್ತೊಮ್ಮೆ ಐಕ್ಯತೆಯನ್ನು ಪ್ರದರ್ಶನ ಮಾಡಿದ್ರು ಮತ್ತು ಜೊತೆ ಮಾಡಿದ್ದಾರೆ. ಸೊ ಭಾಳ ಚೆನ್ನಾಗಿ ನೆನೆ ಸಭೆ ನಡೀತು. ನಮ್ಮೆಲ್ಲ ಶಾಸಕರು ಒಂದಾಗಿ ಹೋಗ್ತಕ್ಕಂಥದ್ದಕ್ಕೆ ಮತ್ತೊಮ್ಮೆ ಐಕ್ಯತೆಯನ್ನು ಪ್ರದರ್ಶನ ಮಾಡಿದ್ರು. ಮತ್ತು ಸಹಜವಾಗಿ ನಿನ್ನೆ ನಾವೇನೋ ಈ BJPಯ ಒಂದು ಪ್ರಯತ್ನ ನಮ್ಮ ಪಕ್ಷವನ್ನು ಒಡಿಬೇಕು, ಸರ್ಕಾರವನ್ನು ಪತನಗೊಳಿಸ್ಕೋಬೇಕು, ಆ ಪ್ರಯತ್ನ ಏನು ಅವ್ರು ಮಾಡ್ತಾಯಿದ್ರು ಅದಕ್ಕೋಸ್ಕರನೇ ಎಲ್ಲ ನಮ್ಮ MLAs ಅಭಿಪ್ರಾಯನೇ ಆಗಿತ್ತು. ಶಾಸಕಾಂಗ ಸಭೆ ಆಗೋದಕ್ಕಿಂತ ಮುಂಚೆ ಮೊನ್ನೆ ಪ್ರಥಮ ಸಭೆ ವಿಧಾನಸೌಧದಲ್ಲಿ ಆಗೋ ಒಂದು ಸಂದರ್ಭದಲ್ಲಿ ಇಲ್ಲ ಈ ಥರ ನಾವು ಒಂದಾಗಿ ಹೋರಾಟ ಮಾಡದೆ ಹೋದರೆ ನಿಜವಾಗ್ಲೂ ಕೂಡ ಇದು ಪಕ್ಷಕ್ಕೆ ಭಾಳ ಒಂದು ಹಿನ್ನಡೆ ಆಗ್ತದೆ, ನಾವು ಒಂದಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಇರೋಣ, 2 ದಿವಸ ಚರ್ಚೆ ಮಾಡೋಣ ಅಂತೇಳಿ ನಾವೆಲ್ಲ ಬಂದಿದ್ದು. ನಿನ್ನೆ ಎಲ್ಲರ ಅಭಿಪ್ರಾಯ ಇವತ್ತು ಯಾಕಂದರೆ ನಿನ್ನೆ ವೇಣುಗೋಪಾಲ್ ಬರೋದು ಲೇಟ್ ಆಯಿತು. ಇದನ್ನು ನೆನ್ನೆನೇ ಯೋಚನೆ ಮಾಡ್ತಾಯಿದ್ದು ಎಲ್ಲರೂ ಈಗಲ್ಟನಿಂದ ವಾಪಸ್ ಅವರ ಕ್ಷೇತ್ರಗಳಿಗೆ ಹೋಗಲಿ, ಯಾಕಂತ ಹೇಳಿದ್ರೆ ಡ್ರೌಟ್ ಕಂಡೀಷನ್ಸ್ ಇದೆ, ಅಭಿವೃದ್ಧಿ ಕೆಲಸಗಳಿದೆ, ಅದೆಲ್ಲ ಇರೋದ್ರಿಂದ ಯಾರು ಕೂಡ ಹೆಚ್ಚು ದಿವಸ ಇರೋದು ಬೇಡ ಅಂತೇಳಿ ನೆನ್ನೆನೇ ಹೋಗಬೇಕು ಅಂತ ಒಂದು ಯೋಚನೆ ಮಾಡಿದ್ದು. ಆದರೆ ಪ್ರಧಾನ ಕಾರ್ಯದರ್ಶಿಗಳು ಬರೋದು ನಿನ್ನೆ ತಡ ಆಯಿತು ಮತ್ತು ರಾತ್ರಿ ಎಲ್ಲ ಅವರು ಸಮಾಲೋಚನೆ ಮಾಡಿ ನಮಗೆ ಗೊತ್ತಿದೆ ರಾತ್ರಿ ನಾವು ಸುಮಾರು ಹೊತ್ತು ಲೇಟಾಗಿ ಇಲ್ಲಿಂದ ಹೊರಟು. ಅದರಿಂದ ಇವತ್ತು ಅದರ ನೆನ್ನೆ ಅಭಿಪ್ರಾಯ ಏನಾಯಿತು ಅಂತ ಹೇಳಿದ್ರೆ ನಾವು ನಾಳೆ ವಾಪಸ್ಸೆಲ್ಲ ಹೋಗಬೇಕು ಅಂತ ಎಲ್ಲ ಶಾಸಕರು ಎಲ್ಲ ಹೇಳಿದ್ರು. ನಾವು ಅದಕ್ಕೆ ಒಪ್ಕೊಂಡು ಸರಿ ಇದೆ ಅದು ಅಂತ. ಯಾಕಂದರೆ ಇನ್ನು ಈ BJPಯ ಪ್ರತಿತಂತ್ರ ಮಾಡ್ತಕ್ಕಂಥದ್ದಕ್ಕೆ ನಾವು ಯಾವ ರೀತಿ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮಲ್ಲಿ ಯಾವುದೇ ಭಯ ಭೀತಿ ಏನಿಲ್ಲ. ಪಕ್ಷ ಉಳಿತದೆ, ಸರ್ಕಾರ ಸ್ಥಿರವಾಗಿರ್ತದೆ, ಎದುರಿಸ್ತಕ್ಕಂಥ ಸಾಮರ್ಥ್ಯ ಶಕ್ತಿ ನಮಗಿದೆ, ನಾವೆಲ್ಲ ಒಂದಾಗಿದ್ದೀವಿ ಅಂತ ತೋರಿಸ್ತಕ್ಕಂಥದ್ದು ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ನಾಳೆ ಹೋಗೋಣ ಅಂತ ತೀರ್ಮಾನ ಆಯಿತು. ಅದೇ ಪ್ರಕಾರ ಇವತ್ತೆಲ್ಲರೂ ಕೂಡ ಅವ್ರವ್ರ ಕ್ಷೇತ್ರಗಳು ಹೊರಟಿದ್ದಾರೆ. ಈಗಾಗಲೇ ನೀವು ನೋಡಿದರೆ ಬೆಳಗ್ಗೆಯಿಂದ ಎಲ್ಲ MLAs ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮ CLP ನಾಯಕರು ಕೂಡ ಈಗ ಬಂದು ಎಲ್ಲರೂ ಅಂತೆ ಇಲ್ಲೊಂದು ಸಲ ವಿಶ್ ಮಾಡಿ ಅವ್ರು ಇಲ್ಲಿಂದನೇ ಈಗ ಬಾದಾಮಿಗೆ ಹೋಗಿದ್ದಾರೆ. ಅದೇ ರೀತಿಯಾಗಿ ನಿನ್ನೆ ನಾವು ನಿನ್ನೆ ಜನರಲ್ ಸೆಕ್ರೆಟರಿ ಅವರು, ಸಿದ್ದರಾಮಯ್ಯನವರು, ಆಮೇಲೆ ಪರಮೇಶ್ವರ್ ಅವರು, ನಾವೆಲ್ಲರೂ ಒಟ್ಟಿಗೆ ಆನಂದ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಬಂದು ನಿನ್ನೆ ಮಧ್ಯರಾತ್ರಿ ಹೋಗಿ ಅವರ ಒಂದು ಆರೋಗ್ಯದ ವಿಚಾರವನ್ನು ಕೂಡ ವಿಚಾರಿಸ್ಕೊಂಡು ನೋಡಿಕೊಂಡು ಅವ್ರ ಜೊತೆ ಮಾತುಕತೆ ಮಾಡಿ ನಿನ್ನೆ ರಾತ್ರಿ ಅಲ್ಲಿಗೆ ಹೋಗಿ ಅವರನ್ನು ಕೂಡ ನೋಡ್ಕೊಂಬಂದಿದ್ದೇವೆ. ಆದ್ದರಿಂದ ಇದು ಅತ್ಯಂತ ಅವರ ಒಂದು ಆರೋಗ್ಯ ಏನು ಸ್ವಲ್ಪ ಕುಸಿತ ಆಗಿತ್ತು, ಅದನ್ನು ಚೇತರಿಸ್ಕೊಳ್ತಕ್ಕಂಥ ಒಂದು ಧೈರ್ಯವನ್ನು ನಾವು ಅವ್ರಿಗೂ ಕೂಡ ತುಂಬಿದ್ದೀವಿ. ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಬಂದಿದ್ದೀವಿ. ಸೊ ಅವ್ರ ಜೊತೆ ನಿನ್ನೆ ಅದೊಂದಾಯಿತು. ಇಷ್ಟು ಬೆಳವಣಿಗೆಗಳು ಈಗಾಗಿದೆ. ಅದನ್ನು ಎಲ್ಲ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅಥವಾ ತಮ್ಮ ಕೆಲಸ ಕಾರ್ಯಗಳೇನಿದೆ ಅದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಈಗ ಎಲ್ಲ ಹೊರಟಿದ್ದಾರೆ. ಇಷ್ಟು ಇಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು. ಆಯಿತಾ? ಸೊ ಒಂದು ನಿಮಿಷ ಇಂಗ್ಲೀಷ್ ಹೇಳ್ಬಿಡ್ತೀನಿ. ಈಗ yesterday our General Secretary Sri K.C. Venugopal, he arrived in Bangalore and we had our CLP meeting, and in that meeting many issues discussed regarding our drought issues and issues regarding the budget, and political developments were also discussed. And after that General Secretary met all our MLAs 1-to-1 and had detailed discussions regarding preparation for Parliament and what are the other issues our MLAs are facing. So 1-to-1 discussion he had with them. So yesterday it was quite late in the night by the time he finished. So we were planning actually to go back yesterday itself, but since his arrival was late, we postponed that, and we decided yesterday itself that tomorrow in the morning we'll have all meet once again and have one general discussion and then leave. So in that aspect today
all our MLAs are going back to their constituencies or their districts because there are drought conditions, there are other development works, and we came over here to fight the attempt to destabilize the government by BJP. There's a serious attempt being made by them to see that this government falls. So all our MLAs voluntarily had told that day that we need to work out our plan together and be together and face it together. So that's the reason why we came here 3 days back, and today everybody is left. So we are very confident that our government is safe, secure, strong, stable, and we will be able to fight this desperate attempt by BJP to destabilize our government. We have no problem about that. And after that, last night after our CLP meeting, and by the time in the midnight when we finished, then all of us, General Secretary, CLP leader, Deputy Chief Minister, and all of us, we went to the hospital and we visited our colleague Shri Anand Singh, and we spoke to him also, and we inquired about his health, and we had detailed discussions with him and his family members. And similarly, I wish him speedy recovery. And today we are leaving from here with confidence, and our MLAs will go back and take up the tasks ahead of them in the future. So the 4 MLAs who didn't come on the 18th are still not to be seen even in the resort. They didn't come meet Mr. Siddaramaiah or KC Venugopal. Where are they, sir? See, now notices have been issued. All the 4 or just? All the 4 notices have been issued. 4 ಜನರು ಕೂಡ ನೋಟಿಸ್ ನಾವು ಕೊಟ್ಟಿದ್ದೇವೆ. ಉತ್ತರ ಅವ್ರು ಕೊಡಬೇಕಾಗ್ತದೆ. ಉತ್ತರ ಸಮಂಜಸವಾಗಿ ಇಲ್ಲದೆ ಹೋದರೆ ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ಬೇಕಾಗ್ತದೆ. ಅದು ಬಹುಶಃ ನೋಟಿಸ್ ನಿಮಗೆ ಮುಟ್ತದೆ, ಕಾಪಿ ಬೇಕಾದ್ರೆ ಮುಟ್ಸುವಂಥದ್ದು ಮಾಡ್ತೀನಿ. ಅದರಲ್ಲಿ ಬರ್ತಿದ್ದಾರೆ ನೋಟಿಸ್ ಬಂದಿದೆ ಸರ್. ಅದೇ ಡೇಟ್ ಅಂತ ಹೇಳಿದ್ರೆ ಆದಷ್ಟು ಕೂಡಲೇ ತಕ್ಷಣ ಕೊಡಬೇಕು ಅಂತ ಇದೆ. ಅದಕ್ಕೆ ಅದು ವಿದಿನ್ ಅ ವೆರಿ ಶಾರ್ಟ್ ಟೈಮ್, ಭಾಳ ಕಡಿಮೆ ಸಮಯದಲ್ಲಿ ಕೊಡಬೇಕು. ಅದಕ್ಕೇನು ವಿಳಂಬ ಮಾಡುವಂಥ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೋಸ್ಕರ ಆ ಸಮಯವನ್ನು ನಿಗದಿ ಆಗದೇ ಇದ್ರೂ ಕೂಡ ಆದಷ್ಟು ಬೇಗ ಕೊಡಲೇಬೇಕಾಗ್ತದೆ. ಅದು ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಅದು ನೋಡೋಣ. ಸೊ ವಿ ಆರ್ ಹೋಪಿಂಗ್ ದಟ್ ದೇ ವಿಲ್ ಗಿವ್ ಅ ರಿಪ್ಲೈ. ವಿ issued a notice to our 4 MLAs under the provisions of the 10th schedule, and we are hoping that within a very short time they will give us a reply. So after subsequently we will decide what to do and what action to take. So and also ಈಗ ನಾನು ಹೆಚ್ಚಿನ ಇದ್ರ ಬಗ್ಗೆ ಹೇಳೋಕ್ಕೆ ಹೋಗೋದಿಲ್ಲ. ನಾವು ಇದ್ರ ಬಗ್ಗೆ ನಾನು ನಿಮಗೆ ಮಧ್ಯಾಹ್ನದ ಮೇಲೆ, ಯಾಕೆಂತ ಹೇಳಿದ್ರೆ ನೆನ್ನೆ ನಮ್ಮ ಶಾಸಕರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ. ಆ ಇನ್ಸಿಡೆಂಟ್ ಬಗ್ಗೆ ಏನಾಯಿತು ಅಂತ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಆನಂದ್ ಸಿಂಗ್ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇವೆ. ಮತ್ತು ಶಾಸಕಾಂಗ ಸಭೆಯಲ್ಲಿ ನಾವು ಈ ವಿಚಾರ ಚರ್ಚೆ ಮಾಡಲಿಲ್ಲ. ಆದರೆ ಈ ವಿಷಯದ ಬಗ್ಗೆ ಪಕ್ಷದ ಒಂದು ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ನಾವೆಲ್ಲರ ಜೊತೆನೂ ಕೂಡ ಡೀಟೇಲ್ ಡಿಸ್ಕಷನ್ಸ್ ಮಾಡಿದ್ದೀವಿ. ಮಧ್ಯಾಹ್ನದ ಮೇಲೆ ನಾವು ನಿಮಗೆ ನಮ್ಮ ಏನು ಪಕ್ಷದ ಅಧಿಕೃತವಾಗಿ ಇದರ ಬಗ್ಗೆ ಏನು ನಿಲುವು ತಗೊಳ್ತದೆ ನಿಮಗೆ ನಾವು 2:30-3 ಗಂಟೆ ತಿಳಿಸ್ತೀವಿ. But there will be some action you will give? No. We have inquired because this is an issue which requires a proper inquiry, and we need to take a decision based on everybody's opinions, and we have taken everybody's opinion. ನಾವು ಗಣೇಶ್ ಹತ್ರನೂ ಮಾತಾಡಿದ್ದೀವಿ, ಭೀಮಾ ನಾಯಕ್ ಹತ್ರ ಮಾತಾಡಿದ್ದೀವಿ, ಆನಂದ್ ಸಿಂಗ್ ಹತ್ರ ಮಾತಾಡಿದ್ದೀವಿ, ಇನ್ನು ಉಳಿದಿರ್ತಕ್ಕಂಥ ಎಲ್ಲ MLAs ಹತ್ರ ಮಾತಾಡಿದ್ದೀವಿ. ಅದರಿಂದ ಇದ್ರ ಬಗ್ಗೆ ನಾನು ಅಧಿಕೃತವಾಗಿ 3 ಗಂಟೆ ಮೇಲೆ ನಿಮಗೆ ಒಂದು ಹೇಳಿಕೆಯನ್ನು ಅಥವಾ ಒಂದು ಪತ್ರಿಕಾ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಅಧಿಕೃತವಾಗಿ ಪೂರ್ತಿಯಾದಂಥ ಒಂದು ನಮ್ಮ ತೀರ್ಮಾನವನ್ನು ನಿಮಗೆ 3 ಗಂಟೆ ಮೇಲೆ ನಾನು ನಿಮಗೆ ಪ್ರಕಟಣೆ ಮಾಡ್ತೀನಿ. ಐ ಥಿಂಕ್ ಮೆನಿ ಪೀಪಲ್ ವಿಲ್ ಗೋ. ಯಾಕಂತ ಹೇಳಿದ್ರೆ ಸ್ವಾಮೀಜಿಯವರ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಅದು ಅಷ್ಟು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಈಗಲೂ ಹಾರೈಸ್ತೀವಿ ಭಗವಂತನಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷನ್ನು ನೀಡಲಿ ಅಂತ. ಆದರೆ ಅದರಿಂದ ಅದೇನಾಗುತ್ತೆ ನೋಡೋಣ. ಸೊ ಅದರ ಪ್ರಕಾರ ಸ್ವಾಮೀಜಿ ಅವರಿಗೆ ಇನ್ನೂ ಹೆಚ್ಚು ದಿವಸ ಬದುಕಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ. ಅದರ ಅನುಸಾರ ಅನೇಕ ಜನ ಅಲ್ಲಿಗೆ ಭೇಟಿ ಕೊಡೋಕ್ಕೂ ಹೋಗ್ತಾ ಇದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ಗಳು ಅಲ್ಲಿದ್ದಾರೆ. ಅನೇಕ ಶಾಸಕರು ಹೋಗ್ತಾರೆ. ಸಿದ್ದರಾಮಯ್ಯನವರು ಈಗ ಬಾದಾಮಿಗೆ ಹೋಗಿ ನಂತರ ಇವತ್ತೇ ವಾಪಸ್ ಬರ್ತಾ ಇದ್ದಾರೆ. ಇವತ್ತೇ ಬಂದುಬಿಡ್ತಾರೆ ವಾಪಸ್. ಅವ್ರದ್ದು ಇವತ್ತು ನಾಳೆ 2 ದಿವಸ ಪ್ರವಾಸ ಇತ್ತು. ಆದರೆ ಇವತ್ತು ಅವರು ಅದನ್ನು ನಾಳೆ ಕಾರ್ಯಕ್ರಮವನ್ನು ಮೋಸ್ಟ್ಲಿ ಹೋಗೋದಿಲ್ಲ.
ಇವತ್ತು ಬಾದಾಮಿಗೆ ಹೋಗಿ ಇವತ್ತು ಸಂಜೆನೇ ವಾಪಸ್ ಬಂದ್ಬಿಡ್ತಾರೆ. Sir, and also was parliamentary seat sharing discussion happened here? Yes, yes, parliamentary sharing, parliamentary which consensus be given to- we are good, which consensus where we are strong. All those discussions General Secretary has had with all the district leaders and MLAs. Any numbers? That I can't tell now. He's taken a feedback Okay. from all the district leaders and MLAs of their respective parliamentary constituencies. ಓಕೆ, ಸೊ 3 ಗಂಟೆ ಮೇಲೆ ನಾನು ನಿಮಗೆ ಮತ್ತೊಮ್ಮೆ ಈ ವಿಚಾರದ ಬಗ್ಗೆ ಸ್ಪಷ್ಟವಾದಂಥ ಒಂದು ನಮ್ಮ ತೀರ್ಮಾನವನ್ನು ನಿಮಗೆ ಪ್ರಕಟಣೆ ಮಾಡ್ತೀನಿ. ಓಕೆ, Thank you, sir. Well, Dinesh Gundu Rao, KPCC president there, assuring everyone that the government in Karnataka is safe, secure and stable. He, of course, detailed the kind of developments that happened over the last 24 hours. He said that there was a meeting called of all MLAs to discuss the issues, the political developments and also the drought-related issues as well as the budget. And that is the meeting that was attended by all except for 4 MLAs who did not attend. Now, they have been notified and action could be taken against them under the provisions of the 10th schedule. He said that the discussions were more around preparation for the parliamentary election and also, of course, reiterated that there is absolutely nothing untoward, even though the BJP has been making desperate attempts to destabilize the government.